ಬಂಗಾರಿ ಇವತ್ತು ಮನೆಗೆ ಯಾರು ಬರ್ತಾರೆ ಹೇಳು? ನಿಮ್ಮ ಮುತ್ತಜ್ಜಿ ಬರ್ತಾಳ, ನಿಮ್ಮ ಅಜ್ಜಿ ಬರ್ತಾಳ. ಅವ್ರು ಇನ್ನೂ ಬರಲೇ ಇಲ್ಲ. ಆವಾಗ ಬಂದಿನಂದ್ರ ನೀವರ ಹೋಗ್ಲಿಲ್ಲ. ಪಾಪ ಹೆಂಗ್ ಬರ್ತಾರೋ ಏನೋ. ಏ ನಿಮ್ಮ ಅಣ್ಣನು ನಿಮ್ಮ ಅವ್ರು ಕೂಡ ಬರಕತ್ತಿಲ್ಲನ? ಅವ ಏನೋ ನಿಮ್ಮ ಅಣ್ಣ ತಗೋಕನಂತ ನಾ ಕ್ಯಾಬ್ ಬುಕ್ ಮಾಡೀನಿ. ಬರ್ತಾರೆ ಇನ್ನೇನು. ನೀ ಏನು ಚಿಂತೆ ಮಾಡಬೇಡ, ಕ್ಯಾಬ್ ಬುಕ್ ಮಾಡೀನಿ, ಇಲ್ಲಿ ಕೆಳಗೆ ಬರ್ತೈತಿ. ಫೋನ್ ಮಾಡ್ತಾರ, ಕೆಳಗೆ ಹೋಗಿ ಕರ್ಕೊಂಬರ್ತೀನಿ ಅಷ್ಟೇ. ರೀನು ಮತ್ತೆ ಮನೆಗೆ ಏನಾರ ಬೇಕನ ಹೇಳು. ಮತ್ತು ಅವ್ರು ಬಂದಾಗ ಅದು ಇಲ್ಲ ಇದು ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ. ಎಲ್ಲ ತರ್ಸೀನ್ರಿ ಮನೆಯೊಳಗೆ. ಎಲ್ಲ ರೇಷನ್ ಐತಿ, ಎಲ್ಲ ತರಕಾರಿ ಐತಿ. ಏನೂ ಇಲ್ಲ ತಗೊಳ್ರಿ. ನಿಮ್ಮವರು ಮತ್ತು ಅಮ್ಮಾರು ಹೋಗೋ ಮಟ ನೀನು ಕ್ಲಾಸಿಗೆ ಹೋಗ್ಬೇಡ. ನೀನು ಬಂದಿಂದ ನೀನು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ನಾನು ಒಂದು 4 ದಿನ ರಜೆ ತೊಗೋತೀನಿ. ಒಂದು ಕಾರ್ ಬುಕ್ ಮಾಡೋಣ, ಆರಾಮಾಗಿ ನಿಮ್ಮವರು ನಾವು ಬೆಂಗಳೂರೆಲ್ಲ ಸುತ್ತಾಕೊಂಬರೋಣಂತ. ಇಲ್ಲಿ ಸುತ್ತಮುತ್ತ ಪ್ಲೇಸ್ ಅದಾವೆ, ಮೈಸೂರು ಹತ್ರ ಆಗುತ್ತೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬರೋಣಂತ. ಸರಿ ಆಯ್ತು. ನಾಷ್ಟ ಅದು ಮಾಡಿಲ್ಲ ರೀನು? ಮತ್ತೆ ಏನಾರ ಹೊರಗೆ ತೊಗೊಂಬಂದ್ಬಿಡ್ಲೇನ? ಅಯ್ಯೋ ಬ್ಯಾಡ್ರಿ, ಮಾಡಿದ ನಾಷ್ಟನ. ಅವ್ರು ಬರೋದು ಲೇಟ್ ಆಗುತ್ತೇನ? ಮತ್ತೆ ನಿಮ್ಗೆ ಹಾಕೊಂಬಂದ್ಬಿಡ್ಲೇನ? ಬೇಡ ತಿನ್ನ, ನಾನು ನೀನು ತಿನ್ನೋದು ಐತೆ ರೀನು. ನಿಮ್ಮವರು ಅಮ್ಮಾರು ಬರಲಿ, ಎಲ್ಲರೂ ಒಟ್ಟಿಗಿನ ಕುತ್ಕೊಂಡು ನಾಷ್ಟ ಮಾಡೋಣ ಅಂತ. ಏನು ಮಾಡಕತ್ತೀರಿ? ಓ ಯತಿ ಬಾಬಿ, ಬೋಡ್ರು ಮನೆಗೆ ಬಾಕಿ ಬಂದಂಗೆ ಆತವಾ, ಬಾ ಬರ್ರಿ. ಆರಾಮದಿರಲ್ರಿ? ನಿಮ್ಮಂತರ ದಯದಿಂದ ಮತ್ತು ನಮ್ಮಂತರ ಆರಾಮಾಗಿರಬೇಕಲ್ಲವ. ಇರ್ಲಿಕ್ಕಂದ್ರೆ ಹೆಂಗ ನೋಡವಾ, ನನ್ನ ಮಗಳ ಜೀವನದಾಗ ಜಗ್ಗಾಟ ಆಡೀರಿ. ನಾ ಅದಕ್ಕೂ ಏನೂ ಅಂದಿಲ್ಲ. ಈಗ ಆಕೆ ಪಾಡಿ ಆಕೆ ಅದ. ನಿಮ್ಮ ಕೂಸು ತಂದು ಆಕೆ ಹತ್ರ ಕೊಡುವಂತ ಹರ್ಕತ್ತಿಲ್ಲ. ನಿಮ್ಮ ಕೂಸು ನೀವು ಜೋಪಾನ ಮಾಡ್ಕೊರಿ. ನಿಮ್ದು ನಿಮ್ಮ ಹಿಂಬಲ್ಲ, ಆಕಿದು ಆಕೆ ಹಿಂಬಲ್ಲ. ಅದೇನು ಕೂಸಿನ ಆಕೆ ಕೈಯಾಗ ಕೊಟ್ಟು ನೀನು ಅದೆಲ್ಲೇ ಕಲಿಯಕ್ಕೆ ಹೋಗಿ ಅಂತ ಅದೆಂತದು? ನಿಮ್ದೇನೈತಿ ನಿಮ್ಮ ಹಿಂಬಲ್ ಮಾಡ್ಕೊಡ್ರಿ. ನನ್ನ ಮಗಳಿಗೆ ಏನು ತಗಲ ಬೀಳೋದು ನೀವು? ಆಕೆ ಪಾಡಿಗೆ ಆಕೆ ಇರ್ತಾಳ. ನಿಮ್ದೇನು ಆಕೆ ಕೂಡ ಏನೂ ಗೊತ್ತಾಗಂಗಿಲ್ಲ. ನಿನಗೂ ಗೊತ್ತಾಗಂಗಿಲ್ಲ ಅಂದ್ರೆ ನಾವು ಇನ್ನೊಬ್ರ ಮ್ಯಾಗ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಂತೆ. ಅವ್ರದ್ದು ಒಂದು ಸಂಸಾರ ಅಂತ ಇರ್ತತಿ. ಅದು ಹೆಂಗ? ಇನ್ನೊಮ್ಮೆ ನೀನು ಕೂಸು ತಂದು ನನ್ನ ಮಗಳ ಮ್ಯಾಗ ಬಿಟ್ಟು, ನನ್ನ ಮಗಳ ಮನ್ಯಾಗ ಬಿಟ್ಟು ಹೋಗ್ಬೇಡ ನೋಡು. ಆಯ್ತು ತಗೊಳ್ರಿ. ನಾ ಇನ್ನು ಗಾಯತ್ರಿ ಹತ್ರ ನನ್ನ ಮಗಳನ್ನ ಬಿಡಂಗಿಲ್ಲ. ಮತ್ತೆ ಇದನ್ನ ಹೋಗಿ ನನ್ನ ಮಗಳ ಮುಂದೆ ಹೇಳಿ ಮತ್ತೆ ನನ್ನ ಮಗಳಿಗೆ ನನಗೆ ಜಗ ಹಚ್ಚಿಟ್ರೇವ? ಅಂತಾರ ನೀವು. ನಿಮ್ಮ ಅಕ್ಕಂಕರು ಜಗ ಹಚ್ಚಿಟ್ಟು ನನಗ ನಮ್ಮ ಮಣಿಯರ ತಂಗಿಗೆ ಜಗ ಹಚ್ಚಿಟ್ಟು ಕಳ್ಸಿದ್ಲು. ನೀನು ಹಂಗ ಮಾಡ್ಬೇಡವಾ? ಆಯ್ತು ತಗೋರಿ, ನಾನು ಗಾಯತ್ರಿಗೆ ಏನು ಹೇಳಂಗಿಲ್ಲ. ಬರ್ರಿ ಕೂಡು ಬರ್ರಿ, ನಾಷ್ಟ ಮಾಡಕಂತ್ರಿ. ಬೇಡವ ಯವ್ವ, ನಿಮ್ಮಂತರ ಸವಾಸನ ಬೇಡವ. ಬೇಡ, ನಮ್ಮ ಪಾಡಿಗೆ ನಮ್ಮ ನೀರಾಕ್ ಬಿಡ್ರಿ, ನಿಮ್ಮ ಪಾಡಿಗೆ ನೀವಿರಿ. ಅಲ್ಲ ಬಿಟ್ರ ಹಂಗ ಜೋರ್ ಮಾಡಿಬಿಡ್ತಾ. ಇದು ನನ್ನ ಮಗಳಿಗೆ ಗೊತ್ತಾಗೇ ಬಿಡಂಗಿಲ್ಲ. ಖುಷಿ ಇಟ್ಕೊಂತ ಆಯ್ಕೆ ಅಲ್ಲ. ಇವ್ರ ಖುಷಿ ನಿಕ್ಯಾಕೆ ಜೋರ್ ಮಾಡ್ಕೋಬೇಕು? ನನ್ನ ಮಗಳು ಅಕ್ಕ ಆಕೆ ತುಡುಗಿಲಿ ಹೇಳಕ್ ಬಂದೀನಿ ನಾನು. ಬಿಟ್ರ ಹಂಗ ಬಿಟ್ರು. ಈಕೇನೋ ಪಾರ್ಲರ್ ಕಲಿತಾ ಅಂತ, ಈಕಿ ನನ್ನ ಮಗಳು ಈಕೆ ಮಗಳನ್ನ ಸಾಕ್ಬೇಕಂತ. ಎಂತದಿದು? ನಾ ಹೇಳಿದ್ದಟ್ಟು ತಲೆಗೆ ಇಟ್ಕೊರವ ರೇನವ. ಸರಿ ಆಯ್ತಾಡ್ರಿ. ಗಾಯತ್ರಿ ಹತ್ರನೂ ಬಿಡಬೇಡ ಅಂತ ಅಂದ್ಬಿಟ್ರು. ಅವ್ರು ಬೇಡ ಅಂದಿಂದ ಹೆಂಗೆ ಬಿಡೋಕ್ಕಾಗತ್ತಾ? ಒಂದೊಂದ್ಸತಿ ನಾನು ಮನೆಯಾಗ ಇರಂಗಿಲ್ಲ, ಹೆಂಗೆ ಮಾಡೋದು? ನಾ ಬಗ್ಲಾಗ ಎತ್ಕೊಂಡು ಹೋಗ್ತೀನಿ ತಗೊಳ್ರಿ. ಯಾಕೆ ನಾಳಂಗಿಲ್ಲ ಬಿಡಂಗಿಲ್ಲ. ಅಲ್ಲಿ ಕುಂದಿರ್ಸ್ತೇನೆ ಅಂತ ನಾನು. ಯಾಕೆ ನಾ ಸುಮ್ಮನೆ ಆಟ ಆಡ್ಕೊಂತ ಕೂಡ್ತಾಳ. ನಾ ಇನ್ನು ಅವ್ರ ಹತ್ರನೂ ಬಿಡಂಗಿಲ್ಲ. ಮತ್ತು ಅವ್ರಿಗೆ ತೊಂದರೆ ಆಗುತ್ತಂತೆ. ನಾವು ಯಾಕೆ ಹೋಗಿ ಅವ್ರ ಮನೆ ಬಿಡ್ಬೇಕು? ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದ ಬೇಡ ಅಲ್ವೇ ಇದು ವಿಚಿತ್ರ ಆತಲ್ವೇ? ಅಲ್ಲ ನಮ್ಮ ಮನೆಗೆ ಯಾರೂ ಬಂದಿಲ್ಲ, ಈಗ ತುಮಕ ಅದು ಹೆಂಗೆ ಬೇವ? ನನಗೂ ಒಂದು ತಿಳಿಯವಲ್ದಪ್ಪ. ಕಣ್ಣನ ಕಾಡಿಗೆ ಕದ್ದಂಗೆ ಮಾಡ್ಯಾರ. ಅದು ಆ ಬಂಗಾರ ಹಾಕಿದ್ದು ಡಬ್ಬಿ ಎಲ್ಲಿ ಐತಿ ಅಲ್ಲಿ ಐತಿ. ಅದ್ರ ನಮ್ಮ ಸಾಮಾನು ಅಟ ತಕ್ಕಂದಾರ. ಮತ್ತೆ ಹೊಳ್ಳಿ ಕೀಲಿ ಈಕಿ ನಮ್ಮ ಕೈ ತಕ್ಕ ಎಲ್ಲಿ ಇಟ್ಟಿದ್ಲು ಅಲ್ಲೇ ಇಟ್ಟಾರ ನೋಡತ್ತಮ್ಮ. ಏನವ ವಿಚಿತ್ರ ಅನ್ಸಕತ್ತತಿ ಅಲ್ವೇ ಇವ? ನಮ್ಮ ಮನೆಗೆ ಯಾರೂ ಬಂದಿಲ್ಲ ಬಿಟ್ಟಿಲ್ಲ, ಹೆಂಗನವ? ಏನಪ್ಪ ಯಪ್ಪ, ನನಗೂ ಒಂದು ತಿಳಿಯವಲ್ದು. ಅದಕ್ಕೆ ನಮ್ಮ ಕೈತಾರ ಅವ್ವ ಪೊಲೀಸರನ್ನ ಕರ್ಕೊಂಬರ್ತಾ ಅಂತ. ಕರ್ಕೊಂಬರೋಲ್ರಕ್ ಬಿಡು. ಅಲ್ಲ ಏನು ತುಸ ಬಂಗಾರ ಅನ್ಬಿ ಪಾಪ. ಈಗ ಮಗಳಿಗೆ ಅಂತೇಳಿ ಅಷ್ಟೊಂದ ಬಂಗಾರ ಮಾಡಿಸ್ಕೊಂಡು ತಂದು ಕೊಟ್ಟು ಹೋಗಿದ್ರು. ಇಲ್ಲ ಯಾರು ಅನ್ನೋದು ಗೊತ್ತಾಗುತ್ತೆ ತಗೋ. ಇದು ಹೆಂಗೈತೆ ಅಂದ್ರೆ ಇದ್ 3 ಮಂದ್ಯಾಗ ಕದ್ದಾರ ಯಾರು ಅಂದಂಗೆ ಆಗಿಬಿಟ್ಟತಿದು. ಕಳ್ತನ ಮಾಡಿದಾರ ಸಿಕ್ಕಾಕೊಂತಾರಪ್ಪ. ನನಗಂಕರು ಜೀವ ತುಸ ಮುರುಗವಲ್ದಪ್ಪ. ಏನು ದುಡ್ಡಲ್ಲ ದುಗ್ಗಾನಿಲ್ಲ, ಇದೇನು ತುಸ ರೊಕ್ಕ. ಅಷ್ಟು ಕೊಂಡ ಬಂಗಾರ ಕವಿತಾ ಅಂಕರು ತುತ್ತು ಮಾಡಿಲ್ಲ ತಿಂದಿಲ್ಲಪ್ಪ. ನಾನು ಚಾ ಕುಡಿ ಅಂದ್ರೆ ಚಾನು ಕುಡಿಯೋವಾಗ ಹಿಂಗತಿ ಕುಂತ್ಬಿಟ್ಟ ನೋಡ್ರಿ. ಅಲ್ವಾ ಕವಿತವ, ಏನು ಈಗ ಪೊಲೀಸರು ಬಂದು ಹುಡುಕಿ ಕೊಡ್ತಾರಂತ ನನಗೆ ವಿಚಿತ್ರ ಆಗ್ಬಿಟ್ಟಿವ. ಏನಾರ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೋ. ಏನು ಕಳೆದಿದ್ದು ಹೊಳೆ ಸಿಗ್ತತನ ನೀವು ಪಾಸ್ ಕುಂತ್ರ? ನಾನು ಅದನ್ನ ಹೇಳಕತ್ತೀನಪ್ಪ. ಇವತ್ತು ನಿಮ್ಮ ತಮ್ಮನ ಮನೆಯಾಗಿದ ಅಂದ್ರೆ ಇವನು ಹೋಗೇ ಬಿಟ್ಟ ಹಂಗ. ಅದ್ರದ್ದೇನೋ ಆಫೀಸಿಂದ ಐತೆ ಅಂತೇಳಿ. ಈ ನೌಕರಸ್ತ್ರ ಬಾಳೆನ ಹಂಗೆ ತಗೋಬೇವ. ಏಸಾಯ್ತವ ಎಲ್ಲಿ ಹೊಂಟಿ ಪಾಕೆಟ್ ತಂದ?
ಅತ್ತೇರ ನಾನು ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ ರೀ. ನಮ್ಮ ಅವ್ಗ ಆರಾಮಿಲ್ಲ ಅಂತ್ರಿ. ಮುಂಜಾನೆರ ನಿಮ್ಮ ಅಣ್ಣ ನಾನು ಕೂಡ ಮಾತಾಡೇನ ಆ ಮನ್ಯಾಗ ಎಲ್ಲರೂ ಆರಾಮದಾರ ಅಂತಂದನ ಏಕದಮ್ಕ ಅದೇ ಹಂಗ ಆರಾಮ್ ತಪ್ಪಿದ್ಲು ನಿಮ್ಮವ್ವ. ಮುಂಜಾನೆ ಆರಾಮನೇ ಇದ್ಲಂತ. ಏಕದಮ್ಕ ಮುಕ್ಳಿಲೆ ಬಾಯಿಲೆ ಏಕಾಗ್ಬಿಡ್ತಂತ. ಅದಕ್ಕೆ ದವಾಖಾನಿಗೆ ಹಿರಿಯರಂತ. ನಾ ಹೋಗ್ಬಿಡ್ತೀನಿ. ಏಕದಮ್ಕ ಈಗ ಹೊಂಟ್ ನಿಂತಾಳ ಅಂದ್ರ ಏನೇ ಐತಿದ್ರ ಕರಾಮತ್ತ. ಎಲ್ಲಿ ಈಕಿನ ತುಡುಗ್ ಮಾಡ್ಕೊಂಡ ಏನು ಪೊಲೀಸರನ್ನ ಕರೆಸ್ತೀನಿ ಅನ್ನನ ಮನೆ ಬಿಟ್ಟು ಹೊಂಟಾಳ ಏನಂತಿನ್ನ. ಪಾಪನ ಫೋನ್ ಹಚ್ಚು. ಏನಾತನ ಬಿಗ್ತಿ ಕೇಳೋಣ. ಮಾತಾಡ್ಬ್ಯಾ ಇವ್ರ ಅಣ್ಣ ಫೋನ್ ಹಚ್ತೀನಿ. ಅಣ್ಣಗೆ ಫೋನ್ ಹಚ್ತೀನಿ. ಬ್ಯಾಡ್ರಿ ಪಾಪ ಅಣ್ಣ ಯಾವ ಪರಿಸ್ಥಿತಿ ಆಗದನೋ ಏನೋ. ಬ್ಯಾಡ್ ತಗೋರಿ. ಈಗ 12 ಸುಮಾರು ಬಸ್ ಬೈತಲ್ಲ, ನಾ ಹೋಗ್ಬಿಡ್ತೀನಿ ಅದಕ್ಕೆ. ಅಲ್ಲ ಈಕೆ ಯಾವಾಗ ಬ್ಯಾಡ ಅಂತಾಳಂದ್ರ ಈಗಿನ ಏನೋ ಹೊಡ್ತ ಮಾಡ್ಯಾಳ ಪಾಪನ. ಮತ್ತ ಪಾಪ ಇಷ್ಟೆಲ್ಲ ತ್ರಾಸ ಆಗೈತಿ ಅಂದ್ರ ಒಬ್ಬೇಕಿನ ಏನು ಕಳಿಸ್ತೇಪ. ನೀನು ಆಕಿ ಕೂಡ ಹೋಗ. ಅಯ್ಯೋ ಅಲ್ಲಿ ಬಂದಂದ್ರ ಎಲ್ಲ ಸತ್ಯ ಗೊತ್ತಾಗತ್ತಲ್ಲ. ಏನು ಮಾಡಲಿ. ಮತ್ತು ಮಧ್ಯಾಹ್ನ ಗಡಿಸಿ ಹುಡುಗರು ಊಟಕ್ಕೆ ಬರ್ತಾವ. ಹುಡುಗರನ್ನ ಕರ್ಕೊಂಡು ಹೋಗ್ಬಿಡಾಕಂತ್ರಿ ಹೌದಿಲ್ಲ. ಯಾರ್ದಾರ ಬೈಕ್ ತೊಗೊಂಡು ಹೋಗಿ ನೀನು ಮಾತಾಡ್ಸಿ ಬಂದಂಗಾಗತ್ತಾ. ಈಗಿನ ಒಂದು 8 ದಿನ ಅಲ್ಲೇ ಇರೋಳಕ ಹುಡುಗರನ್ನ ಆಕಿನ ಹೋಗಿ ಬಿಟ್ಟು ಬಾ. ಪೊಲೀಸರು ಬರ್ತಾರ. ಏನು ಮಾಡಲಿ ನಾನು ನನ್ನ ಮಗಳಿಗೆ ಹೇಳ್ಬಿಡಂತೀನಿ. ಅಲ್ಲಿ ಕಾಕೊಂಡ್ರೆ ಏನು ಮಾಡಲಿ. ಮೊದ್ಲೇಕ್ ನನ್ನ ಹಿಡ್ತಾರ. ಅತ್ತಿ ಇವ್ರು ಬ್ಯಾಡ್ ಬಿಡ್ರಿ, ನಾನು ಹೋಗ್ತೀನಂತ. ಮತ್ತು ಹೊಲದಾಗ ಗುರುಗಳು ಬೇರೆ ಕೋದ್ ಹಾಕೈತಿ. ಅವನ್ನ ರಾಶಿ ಬೇರೆ ಮಾಡ್ಬೇಕು. ಬ್ಯಾಡ್ ತಗೋರಿ, ನಾನು ಹೋಗ್ತೀನಿ. ನಾ ಹೋಗ್ಬರ್ತೀನಿ ತಗೋರಿ. ಅದನ್ನ ಆಮೇಲೆ ಮಾಡಿದ್ರ ತಗೋ. ಪಾಪ ಮತ್ ನಿಮ್ಮವ್ರಿಗೆ ಹಿಂಗತಿ ಆಗೈತಿ ಅಂದ್ರ ಹೆಂಗ್ ಬಿಡಕ್ಕಾಗತ್ತ. ಅಯ್ಯೋ ಬ್ಯಾಡ್ರಿ, ನಾ ಹೇಳ್ತೀನಿ ಅಲ್ಲನ. ಬ್ಯಾಡ, ನಾನು ಒಬ್ಬಕ್ಕೆ ಹೋಗ್ಬರ್ತೀನಿ ತಗೋ. ಹಂಗೇನಾರ ಎಮರ್ಜೆನ್ಸಿ ಇತ್ತಂದ್ರೆ ನಾ ಫೋನ್ ಹಚ್ತೀನಿ ಅಂತ ಬರಾಕಂತ್ರಿ. ಅಲ್ಲಲ್ಲ ಸೈತಾ ಹುಡುಗರು ಬಂದ ಮ್ಯಾಗಾರ ಹುಡುಗರನ್ನ ಕರ್ಕೊಂಡು ಹೋಗಕ್ಕಂತ ಮಧ್ಯಾಹ್ನ ಗಡಿಸಿ ಆ ಹುಡುಗರು ನೀನು ಬಿಟ್ಟರ ಇರಂಗಿಲ್ಲ. ಅತಿ ನಾನೀಗ ಮುಂದಕ್ಕೆ ಹೋಗ್ತೀನಿ. ಸಂಜೆ ಗಡಿಸಿ ಒಂದು ಬಸ್ ಐತಲ್ರಿ, ಆ ಬಸ್ಸಿಗೆ ಇಬ್ಬರನ್ನ ಹತ್ತಿಸ್ಬಿಡ್ರಿ. ನಾ ಅಲ್ಲಿ ಬಂದು ನಮ್ಮ ಅಣ್ಣ ಇದನ್ನ ಕರ್ಕೊಂಡ್ಬರ್ತಾನಂತ. ನಾನು ಹೋಗ್ತೀನಿ ರೀತಿ ಬಸ್ಸಿಗೆ ಹೊತ್ತಾತ್ರಿ. ನಿಂತ ಮೆಟ್ಟಿನ ಮ್ಯಾಗ ತಾಲ ಗೆಜ್ಜಿ ಕಟ್ಕೊಂಡು ತೈ ಕುಣ್ಕೊಂಡು ಹೊಂಟ್ಲಲ್ಲಿ ಏಕದಮ್ ಕೈಕಿ. ನನಗೆ ಯಾಕೆ ಈಕೆ ಮ್ಯಾಗ ಸಂಶಯ ಐತಿ. ಎಲ್ಲಿ ಈಕಿನ ಏನೋ ಹೊಡ್ತಾ ಮಾಡ್ದಂಗದ. ಇದನ್ನ ಹೆಂಗೆ ಹುಲುಗಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹುಲುಗಿಸ್ತೀನಿ. ಹೋಗು ತವ್ರ ಮನೆಗೆ ಹೋಗ್ಯ ಹೋಗು. ಎಲ್ಲಿ ಕುಂತ್ರು ನೀನು ಬಿಡಂಗಿಲ್ಲ. ನಿಂದೈತಿ ವಾ ಅಲ್ಗ. ಹಗರ್ಕ ಹೋಗ. ಎಡಿವಿ ಗಿಡಿವಿ ಬಿದ್ದಿ ಕಾಲ ನೋಡ್ಕೊಂಡು ಹೋಗ. ಯವ್ವ ಇಲ್ಲಿಂದ ಹೋದ್ರೆ ಸಾಕಾಗಿತ್ತವ ಯವ್ವ. ಏನು ಮಾಡಲಿ. ಸಾಲಿ ಹತ್ರ ಹೋಗಿ ಹುಡುಗಿಗೆ ಹೇಳ್ಬಿಡ್ತೀನಿ. ಏನು ಮಿಸಬೇಡ ಅಂತ. ಅದು ಯವ್ವ ಮತ್ತೆ ಏನಾರು ಮಿಸಿಗೆ ಅಂದ್ರೆ ಏನು ಮಾಡೋದು ಅಲ್ಲನ. ಮತ್ತೆ ಜೇಲ್ ಮನ್ಯಾಗ ಕೊಳೆಯೋದಾಗಿತ್ತು. ಯವ್ವ ಹಿಂಗತಿ ಆಗುತ್ತೆ ಅಂತ ಗೊತ್ತಿತ್ತಂದ್ರೆ ನಾನು ಬಂಗಾರ ಹುಡುಗನ ಮಾಡ್ತಿದ್ದಿಲ್ಲ ಯವ್ವ. ವಿಚಿತ್ರ ಆತು ಬಿಡಪ್ಪ. ಏಕದಮ್ಕ ಹಿಂಗತಿ ಆಗೈತೆ ಅಂದ್ರೆ ಹೆಂಗಯ್ಯಪ್ಪ. ನನಗ ವಿಚಿತ್ರ ಆಗೈತಿ ಬಿ. ಅಲ್ಲಿ ಈಗ ಫೋನ್ ಹಚ್ಚಿ ಭಾಳ ತೆಗಿಲ್ಲ. ಈಗ ಒಂದು 1.5-2 ತಾಸು ಆತು ನೋಡಿ ಇವ್ರನ್ನ ಫೋನ್ ಹಚ್ಚಿ. ಈಗ ಒಂದು ಹೊಸ ಸುದ್ದಿ ಹೇಳಕತ್ತಾಳವ. ಹಲೋವಾ, ಏನು ಮಾಡಕತ್ತಿ? ಆರಾಮದಿಯವ? ಆರಾಮದೇನು ನೋಡ್ರಿ ಅಮ್ಮ. ನೀವು ಆರಾಮದಿರಲ್ಲ? ನಾ ಯಾವಾಗಲೂ ಆರಾಮಾಗಿರ್ತೀನವ. ನಾನು ಮಂದಿದು ಭಾಳ ತಲೆಗೆ ಹಚ್ಕೊಳಂಗಿಲ್ಲ. ನನಗೂ ರಗಲಾಟಿಗೆ ಜಗ್ ಬಂದಿರ್ತಾವ. ಅವನ್ನ ಒಂಥರ ಧೂಳು ಬಿದ್ದಾಗ ಹೆಂಗೆ ಜಾಡಿಸ್ತೀವಲ್ಲ ಹಂಗೆ ಜಾಡಿಸಿ ಒಗೆದು ಬಿಡ್ತೀನಿ ತಂಗಿ ನಾನು. ಅದೆಲ್ಲ ಬಿಡು. ಏನಂತನವ ನಿನ್ನ ಗಂಡ? ಈಗಾರ ಬುದ್ಧಿ ಬಂದತೋ ಏನೋ ಇನ್ನೂ ಬುದ್ಧಿ ಬಂದಿಲ್ವೋ? ಅಮ್ಮ ನಿಮಗೆ ವಿಷಯ ಗೊತ್ತಿಲ್ಲನ? ಮೊನ್ನೆ ಪಾರ್ವತಿ ಅವ್ರ ಮನೆಗೆ ಹೋಗಿ ಗಂಗಮ್ಮಜ್ಜಿ ಕಾಲು ಮುಗಿದು ನಾನು ತಪ್ಪಾಗೈತೆ ಅಂತ ಹೇಳಿ ಅಂದು ಬಂದಾರ. ಹೌದನ? ಏನು ಕೇಳ್ತಿ ಬಾರವಾ, ನಾನು ಊರಾಗಿಲ್ಲ. ನಾನು ಹಂಗೆ ಇರ್ತಾವಲ್ಲ ರಗಲಾಟಿಗೆ. ನಾವು ಸುಮ್ಮಿದ್ದೀನಿ ಅಂದ್ರೂ ಬಿಡಂಗಿಲ್ಲ ಇವ. ಇಲ್ಲೇ ಊರಿಗೆ ಬಂದೀನಿ ನಾನು. ಇಲ್ಲೇ ಒಂದು ಹಿರೇತನ ಇತ್ತು. ಹಿರೇತನಕ್ಕೆ ಬಂದೀನಿ ಬೇ. ನನಗೂ ಗೊತ್ತಿಲ್ಲ. ನನಗೆ ಪಾರವನು ಫೋನ್ ಹಚ್ಚಿಲ್ಲ, ಗಂಗಮ್ಮಜ್ಜಿನೂ ಫೋನ್ ಹಚ್ಚಿಲ್ಲ. ನನಗಿದು ವಿಚಾರನ ಗೊತ್ತಿದ್ದಿದ್ದಿಲ್ಲ. ಹಂಗಾರ ಅಂತೂ ಇಂತೂ ನಿನ್ನ ಗಂಡ ಒಳ್ಳೆ ಏನು ತಗೋ. ಏನು ನಾಟಕ ಮಾಡಕತ್ತಾನೋ ಏನು ಖರೆ ಏನಾಯ್ತೋ ಏನು ಸುಳ್ಳೈತೋ ತಂಗಿ? ನನಗೂ ಒಂದು ಅರ್ಥ ಆಗಬಲ್ದ್ರಿ. ಮತ್ತು ಅದು ನಾನು ತಾಯಿ ಹೇಳಕತ್ತಿದ್ದೆ. ನಾನು ಇಷ್ಟು ದಿನ ಯಾರ ಮುಂದೆ ಹೇಳ್ತಿಲ್ಲ. ನಮ್ಮ ತಂಗಿಗೆ ನನಗೆ ಅಷ್ಟ ಗೊತ್ತಿತ್ತು. ಇವರು ಮಗು ಆತಂದ್ರೆ ತೆಗೆಸ್ಬಿಡ್ತೀನಿ ಅಂತ ಅಂತಿದ್ರ. ನಾ ಅದಕ್ಕೆ ಅವ್ರ ಮುಂದೆ ಹೇಳ್ತಿಲ್ಲ. ಇವತ್ತು ನಮ್ಮ ತಂಗಿ ಹೇಳ್ಬಿಟ್ರಿ. ಖುಷಿಪಟ್ರ. ಆಮೇಲೆ ನಾನು ತಪ್ಪಾಗೈತಿ ಅಂತ ಹೇಳಿ ಕ್ಷಮೆನೂ ಕೇಳಿದಾರೆ. ನನಗೇನೋ ಬದಲಾಗ್ಯಾರ ಅಂತ ಅನಿಸ್ತತಿ. ಬದಲಾದ್ರ ನೋಡುವ ಭಾರಿ ಒಳ್ಳೇದು. ನನಗೂ ಖುಷಿನ. ಆದ್ರೆ ಏಕದಮ್ಕ ಹಿಂಗೆ ಕೆಟ್ಟಿದ್ದವ್ರು ಏಕದಮ್ಕ ಬದಲಾಗ್ತಾರ ಅಂದ್ರೆ ಒಂದು ಸ್ವಲ್ಪ ಸೋಸಿ ನೋಡಬೇಕು. ನೀನು ದಡಗ್ನ ನಂಬಕ್ಕೆ ಹೋಗ್ಬೇಡ ಅವನ್ನ. ಅವ ಹೆಂಗೆ ನಾಟಕ ಮಾಡ್ತಾನಲ್ಲ ನೀನು ನಾಟಕ ಮಾಡ್ಕೊತ ಹೋಗು. ನೋಡುವ ನಾನು ಹಿಂಗತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಭಾರತಿ. ತಾಯಿ ಆಗಕತ್ತಿ. ಯಾ ಹೊತ್ನ್ಯಾಗ ಯಾ ಹಾವು ಇರ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಹಿಡ್ದು ದಿನ ಕೆಟ್ಟವಿದ್ದವ ಏಕದಮ್ಕ ಒಳ್ಳೆವಾಗೇನಂದ್ರೆ ನನಗೂ ಯಾಕೆ ಒಂದು ಸ್ವಲ್ಪ ನಂಬಕ್ಕೂ ಆಗವಲ್ದು. ಅವ ಏನಾರ ತಿನ್ನಾಕ ಕುಡಿಯಾಕ ತಂದು ಕೊಟ್ಟನಂದ್ರೆ ಕುಡಿಬೇಡ ತಿನ್ಬೇಡವ ತಂಗಿ. ನೋಡು ಅಮ್ಮ ಹಿಂಗತಿ ಹೇಳ್ತಾಳ ಅಂತ ತಪ್ಪು ತಿಳ್ಕೊಬೇಡ. ಮತ್ತು ನೀನು ಒಳ್ಳೇದಕ್ಕೆ ಹೇಳಕತ್ತೀನಿ. ಇಲ್ಲಮ್ಮ ನನಗೂ ಅರ್ಥ ಆಗತ್ತ.
ಇಷ್ಟು ದಿನ ಹಿಂಗತಿ ಇದ್ದವ್ರು ಏಕದಮ್ಕ ಹಿಂಗತಿ ಆಗ್ಯಾರಂದ್ರೆ ನನಗೂ ನಂಬಕ್ನು ಮನಸ್ಸು ಹೊಯ್ದಾಡಕತ್ತೈತ್ರಿ. ನೀವು ಹೇಳೋದ್ರಾಗೂ ಅರ್ಥ ಐತಿ. ಆಯ್ತು ರೀ ಅಮ್ಮ, ನೀವು ಹೇಳ್ದಂಗೆ ಮಾಡ್ತೀನಿ ರೀ. ಸರಿ ತಂಗಿ, ಹಂಗೆ ಏನಾರಿತ್ತು ಫೋನ್ ಹಚ್ಚು. ನಾನು ನೋಡಿಲ್ಲ ಎಂಥ ಹೊತ್ತಾದ್ರೂ ಎದ್ದು ಬರ್ತೀನಿ ಆತ. ನಂದು ಎಂಥ ಕೆಲಸ ಇದ್ರು ನಾ ಬಂದು ನಿನ್ನ ಮುಂದೆ ನಿಂದಿರ್ತೀನಿ. ನೀ ತಲೆ ಕೆಡಿಸ್ಕೊಬೇಡ. ಆದ್ರೆ ನಾ ಹೇಳಿದ್ದು ಒಂದು ಸ್ವಲ್ಪ ವಿಚಾರ ಮಾಡ, ಹುಷಾರಿಂದ ಇರು. ಸರಿ ಆಯ್ತು ರೀ. ಸರಿ, ಓಕೆ ಬಾಯ್ ರೀ. ಆತವಾ, ನಾ ಹೇಳಿನೆಲ್ಲ ನೆನ್ಪಿಟ್ಕೋ ತಂಗಿ. ಬರ್ತಿ, ಹುಷಾರು ನೋಡಿವ. ಭಾರತಿ, ಹೇಳ್ರಿ, ಏನು ಬೇಕಾಗಿತ್ತು? ನನಗೇನು ಬೇಡ, ನೀ ಆರಾಮಾಗಿ ಕೂತ್ಕೋ. ಯಾಕೆ ಕೂಡ ಮಾತಾಡಕತ್ತಿದ್ದಿ? ನಿಮ್ಮ ವಾರ್ ಫೋನ್ ಹಚ್ಚಿದ್ರ? ಹ್ಞೂ ರೀ, ಅವ್ವ ಫೋನ್ ಹಚ್ಚಿದ್ರ. ಅನ್ಕೊಂಡೆ. ಇನ್ನು ಒಟ್ಟ ನೀನು ತ್ರಾಸ ತೊಗೊಳಕ್ ಹೋಗ್ಬೇಡ. ಆರಾಮಾಗಿರ್ಬೇಕು, ರಾಣಿ ಥರ ಇರು. ತಡಿಯಿಲ್ಲೇ ನಿನಗೊಂದು ಏನೋ ತೊಗೊಂಬಂದಿನಿ, ತಗೋ. ನಿನಗಂತೆ ಚೈನ ಮಾಡಿಸ್ಕೊಂಬಂದಿನಿ. ಇದೆಲ್ಲ ಎದಕ್ಕೆ ರೀ? ನನ್ನ ಹತ್ರ ಇದ್ವಲ್ಲ, ಮತ್ತೆ ಇದನ್ಯಾಕೆ ಮಾಡಿಸ್ಕೊಂಬಂದ್ರಿ? ನನ್ನ ವಂಶದ ಕುಡಿ ನಿನ್ನ ಹೊಟ್ಟೆ ಬೀಳಕತ್ತೈತಿ, ಆ ಖುಷಿಗೆ ಮಾಡಿಸ್ಕೊಂಬಂದಿನಿ. ತಗೋ. ಹಿಂದಕ್ಕೆಲ್ಲ ನಿನಗೆ ಏನೇನೆಲ್ಲ ಅಂತ ಕಟ್ಕೊಂಡೆ, ಅದನ್ನೆಲ್ಲ ತಲೆಯಾಗಿ ಇಟ್ಕೋಬೇಡ. ಇನ್ನು ಆರಾಮಾಗಿರು. ನೋಡಿಲ್ಲ, ನಿನಗೇನಾರ ಬೈಕೆ ಅದು ಇತ್ತಂದ್ರೆ ನನ್ನ ಮುಂದೆ ಹೇಳು, ನಾನು ನಿನ್ನ ಬೈಕೇನೆ ಈಡೇರಿಸ್ತೀನಿ. ಆಯ್ತಾ? ಸರಿ ರೀ. ನಡಿ, ನಾಳೆ ಹಾಸ್ಪಿಟಲ್ಗೆ ಹೋಗ್ಬರೋಣ, ಚೆಕಪ್ ಮಾಡಿಸ್ಕೊಂಬರೋಣ ಅಂತ. ಇಲ್ಲ, ಮೊನ್ನೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದಿನಿ, ಸ್ಕ್ಯಾನಿಂಗು ಮಾಡಿಸ್ಕೊಂಬಂದಿನಿ. ಪಾಪು ಎಲ್ಲ ಆರಾಮೈತಂದಾರ. ಈಗೇನು ಬೇಡ ಅಂದ್ರೆ ಇನ್ನು ಮುಂದಿನ ತಿಂಗಳು ಹೋಗ್ಬೇಕ್ರಿ. ಸರಿ ಆಯ್ತು, ತಗೋ. ಹಂಗಾದ್ರೆ ಸಾಕು ನನಗೆ. ನೀನು ಮಗು ಆರಾಮಾಗಿದ್ರೆ ಸಾಕು. ನಾನು ಹಿಂದಕ್ಕೆ ಏನೆಲ್ಲ ಮಾಡೀನಿ ಅದನ್ನ ಯಾವುದು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಹಿಂದಕ್ಕಿಂದ ತಿರುಪತಿನೇ ಬೇರೆ, ಈಗಿರೋ ತಿರುಪತಿನೇ ಬೇರೆ. ಮದ್ವೆ ಆದಾಗಿದ್ದನ ನಾನು ಇನ್ನು ಭಾಳ ಕೀಳಾಗಿ ನೋಡೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ನು ಈ ತಪ್ಪು ಯಾವತ್ತೂ ಆಗಂಗಿಲ್ಲ. ಆಯ್ತಾ? ನೀ ಒಂದು ಹೆಣ್ಣು ಅನ್ನೋದು ನೋಡ್ದನ ನಾನು ನಿನಗೆ ಭಾಳ ಕಷ್ಟ ಕೊಟ್ಟೀನಿ. ದಯವಿಟ್ಟು ಕ್ಷಮಿಸ್ಬಿಡ. ನಾ ಅದನ್ನೇನು ಮನಸ್ಸಿನಾಗ ಇಟ್ಕೊಂಡಿಲ್ಲ, ತಗೊಳ್ರಿ. ನೀವು ಬದಲಾಗಿರಲ್ಲ ಅಷ್ಟ ಸಾಕು.